ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜೋ ನ ತರೈ ಭವಸಾಗರ ನರ ಸಮಾಜ ಅಸಪಾಯಿ ಸೋಕೃತ ನಿಂದಕ ಮಂದಮತಿ ಆತ್ಮಾಹನ ಗತಿ ಜಾಯಿ. ಜೋ ಪರಲೋಕ ಇಹಾ ಸುಖ ಚಹಹು सुनी मम बचन हृदय दृढ़ गहहु. सुलभ सुखद मार्ग यह भाई भगति मोरी पुराण श्रुति गाई. ज्ञान अगम प्रत्यूह अनेका साधन कठिन न मन कहूँ टेका. करत कष्ट बहु पावई कोमू भक्तिहीन मोही प्रिय नहीं सोमू. भक्ति सुतंत्र सकल सुख खानी बिनु सतसंग न पावही प्राणी. पुण्य पुंज बिनु मिलही न संता सतसंगति संस्रुति कर अंता. पुण्य एक जग महु नहीं दूजा मन क्रम बचन विप्र पद पूजा. सानुकूल ते ही पर मुनि सेवा जो तजी कपटु करई द्विज सेवा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಕೆಲವೊಂದು ವಿಶೇಷವಾಗಿರುವಂತಹ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಈ ಮನುಷ್ಯ ಜನ್ಮ ಅನ್ನೋದು ಸಿಗೋದೇ ಅಪರೂಪವಾಗಿ. ಯಾಕಂದರೆ 84 ಲಕ್ಷ ಯೋನಿಗಳಲ್ಲಿ ಈ ಜೀವ ಸುತ್ತುತ್ತಾ ಇರುತ್ತೆ. ಯಾವಾಗೋ ಭಗವಂತನಿಗೆ ಆ ಜೀವಿ ಮೇಲೆ ದಯೆ ಬಂದು ಈ ಮನುಷ್ಯ ಶರೀರವನ್ನು ಕೊಡ್ತಾನೆ. ಈ ನರಶರೀರ ಅನ್ನೋದು ಭವಸಾಗರವನ್ನು ದಾಟೋದಕ್ಕಿರುವಂತಹ ಒಂದು ನೌಕೆಯ ಹಾಗೆ, ಭಗವಂತನ ಅನುಗ್ರಹ ಅನ್ನೋದು ಅನುಕೂಲಕರವಾಗಿರುವಂತಹ ಗಾಳಿಯ ಹಾಗೆ, ಸದ್ಗುರುನೇ ಈ ನಾವೆಯ ಅಂಬಿಗ. ಸೊ ಈ ರೀತಿ ದುರ್ಲಭವಾದಂತಹ ಸಾಧನಗಳೆಲ್ಲ ಭಗವತ್ ಕೃಪೆಯಿಂದ ಸುಲಭವಾಗೇ ನಮಗೆ ಸಿಗುತ್ತೆ. ಇಂತಹ ಸಾಧನಗಳು ಸಿಕ್ಕಿದ್ರೂ ಕೂಡ ಈ ಭವಸಾಗರವನ್ನು ದಾಟದೇ ಇರುವಂಥವನು ಕೃತಜ್ಞ, ಅಂದರೆ ಕೊಟ್ಟಿರೋದನ್ನು ಉಪಯೋಗಿಸ್ಕೊಳ್ದೇ ಇರುವಂಥವನು ಮಂದಮತಿ. ಭಗವಂತ ನಮ್ಮ ಮೇಲೆ ದಯೆ ತೋರಿಸಿದ್ರು ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ದಂಗೆ ಅಲ್ವಾ. ಈಗ ಅವ್ನು ನಮ್ಮ ಮೇಲೆ ದಯೆ ತೋರಿಸಿ ಏನೋ ಕೊಡ್ತಾ ಇದ್ದಾನೆ ಅಂತಂದರೆ ಅದು ನಮಗೆ ಬೇಕಾಗಿರುವಂಥದ್ದು, ಅದಕ್ಕೆ ಕೊಡ್ತಾ ಇದ್ದಾನೆ. ಇದರ ಉಪಯೋಗವನ್ನು ನೀನು ಮಾಡ್ಕೊ ಅಂತ. ಇಲ್ಲ, ನೀನು ಕೊಡೋದು ನಾನು ಉಪಯೋಗ ಮಾಡಲ್ಲ ಅಂದ ಹಾಗೆ, ಇಲ್ಲಿ ನನ್ನ ಇಷ್ಟ, ನಾನು ಹೇಗೆ ಬೇಕಾದರೂ ಇರ್ತೀನಿ ಅನ್ನೋ ರೀತಿ ಆಯ್ತಲ್ವ ಅದು. ಅದಕ್ಕೆ ಇಲ್ಲಿ ಕೃತಜ್ಞ ಅಂತ ಹೇಳಿರುವಂಥದ್ದು. ಮತ್ತು ಮಂದಮತಿ ಅಂದರೆ ತಿಳುವಳಿಕೆ ಇಲ್ಲದೆ ಇರೋನು, ಬುದ್ಧಿ ಇಲ್ಲದೆ ಇರೋನು ಅಂದ್ಬಿಟ್ಟು ಅರ್ಥ. ಅವನು ಆತ್ಮಘಾತುಕರ ಗತಿಯನ್ನು ಹೊಂದುತ್ತಾನೆ ಅಂತ ಕೂಡ ಹೇಳಿದ್ದಾನೆ. ನೋಡಿ, ಈಗ ಒಂದು ಸಮುದ್ರ ಇರುತ್ತೆ, ಅದರಲ್ಲಿ ನಾವು ಈಜಾಡೋಕ್ಕಾಗದೆ ಒದ್ದಾಡ್ತಿರ್ತೀವಿ. ಆಗ ನಮಗೆ ಒಂದು ನೌಕೆ ಕೊಡ್ತಾನೆ ಭಗವಂತ. ಆಯಿತು, ನೀನು ಇದರಲ್ಲಿ ಹತ್ತು, ನೀನು ಈ ಭವಸಾಗರವನ್ನು ದಾಟು ಅಂತ ನಿನಗೆ ಬೇಕಾಗಿರುವಂತಹ ಒಂದು ಉಪಕರಣವನ್ನು ನಾನು ಕೊಡ್ತೀನಿ ಅಂತ ನಮಗೆ ಈ ಮನುಷ್ಯ ಶರೀರವನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ಸರಿಯಾಗಿರುವಂಥ ಗಾಳಿಯನ್ನು ಬೀಸ್ತಾನೆ. ಯಾಕೆ ಅಂದರೆ ಅವನ ಅನುಗ್ರಹ ಸಿಕ್ಕಿದ ಮೇಲೇ ನಮಗೆ ಮನುಷ್ಯ ಜನ್ಮ ಅನ್ನೋದು ಸಿಗುವಂಥದ್ದು. ಅದಕ್ಕೊಬ್ಬ ಸದ್ಗುರುವನ್ನು ಕೊಡ್ತಾನೆ. ಆದರೂ ನಾನು ನೀನು ಹೇಳಿದ ರೀತಿ ನಾನು ಬರೋದಿಲ್ಲ, ನಾನು ನೀನು ಕೊಟ್ಟಿರುವಂತಹ ನೌಕೆಯನ್ನು ಬೇರೆ ಇನ್ನೇನಕ್ಕೋ ಉಪಯೋಗಿಸ್ಕೊಳ್ತೀನಿ ಅಂತಂದರೆ ಅದು ನಮ್ಮ ಕರ್ಮ. ಈಗ ಸಮುದ್ರದಿಂದ ಪಾರಾಗೋದು ಇಂಪಾರ್ಟೆಂಟಾ, ಅಲ್ಲಿ ನಾನು ಇನ್ನೇನೋ ಬೇರೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟಾ ಅಲ್ವಾ. ಅಂದರೆ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು ಭವಸಾಗರವನ್ನು ದಾಟೋದಕ್ಕೆ. ಅದಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಭಗವಂತ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಇರಬೇಕು, ಕೃತಜ್ಞತೆ ಅಲ್ಲ ಅಲ್ವಾ. ಆ ರೀತಿ ನಾವು ಮಾಡದೇ ಇದ್ದರೆ ಕೃತಜ್ಞರಾಗ್ತೀವಿ ನಾವು. ಮತ್ತು ಮಂದಮತಿಗಳು ಅಂಥವ್ರು ಅಂತ ಕೂಡ ಭಗವಂತ ಹೇಳಿದ್ದಾನೆ. ಆತ್ಮಘಾತಕವನ್ನು ಮಾಡಿಕೊಳ್ಳುವಂಥವ್ರು ಅಂತ ಹೇಳ್ತಾರೆ. ಅಂದರೆ ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡವ್ರಿಗೆ ಏನು ಫಲ ಸಿಗುತ್ತೋ ಅದೇ ಈ ರೀತಿ ಮಾಡ್ಕೊಂಡವ್ರಿಗೂ ಸಿಗುತ್ತೆ. ಯಾಕೆ ಅಂತಂದರೆ ಇದನ್ನು ಕೊಟ್ಟಿರುವಂಥದ್ದೇ ನಾವು ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಗೋದಕ್ಕೆ. ಅದನ್ನು ಮಾಡಿಲ್ಲ ಅಂತಂದರೆ ನಮಗೆ ನಾವೇ ಮೋಸ ಮಾಡ್ಕೊಂಡಂಗಿದು, ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡಂಗೆ. ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾನೆ. ಮುಂದುವರೆದು ಹೇಳ್ತಾನೆ, ಇಹಪರಗಳ ಎರಡರಲ್ಲೂ ಕೂಡ, ಅಂದರೆ ಇಲ್ಲೂ ಮತ್ತು ನೀವು ಈ ಶರೀರವನ್ನು ಬಿಟ್ಟು ಹೋದ ಮೇಲೂ ಕೂಡ ಸುಖವನ್ನು ನೀವು ಬಯಸೋದೇ ಆದರೆ ನನ್ನ ಮಾತನ್ನು ಕೇಳಿ, ಅವನ್ನು ಹೃದಯದಲ್ಲಿ ದೃಢವಾಗಿ ಇಟ್ಕೊಳ್ಳಿ. ನಾನು ಏನು ಹೇಳ್ತೀನೋ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಆ ರೀತಿ ನೀವು ಮಾಡಬೇಕು. ಆಗ ನಿಮಗೆ ಇಹ ಪರ ಎರಡರಲ್ಲೂ ಕೂಡ ಸುಖ ಅನ್ನೋದು ಸಿಗತ್ತೆ. ಮತ್ತೆ ಮುಂದುವರೆದು ಹೇಳ್ತಾನೆ,
ಈ ನನ್ನ ಭಕ್ತಿ ಮಾರ್ಗ ಅನ್ನುವಂಥದ್ದು ಅತಿ ಸುಲಭವಾಗಿರುವಂಥದ್ದು, ಸುಖವಾಗಿರುವಂಥದ್ದು ಅಂತ ವೇದ ಪುರಾಣಗಳೇ ಸಾರಿ ಹೇಳುತ್ತೆ. ನೋಡಿ, ಇಲ್ಲೂ ಕೂಡ ಭಕ್ತಿ ಮಾರ್ಗಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದು ಯಾಕೆ ಅಂತಂದರೆ, ಸಾಧನೆಗಳು ಅಂದರೆ ತಪಸ್ಸು, ಧ್ಯಾನ ಇವೆಲ್ಲ ತುಂಬ ಕಷ್ಟ ಆಗಿರುವಂಥದ್ದು. ಆಮೇಲೆ ನಾವು ಮಾಡೋದಕ್ಕೆ ಸ್ವಲ್ಪ ಅಸಾಧ್ಯ ಅಂತ ಅನಿಸುತ್ತೆ. ಮಾಡಬಹುದು, ಆದರೆ ಕಷ್ಟಕರವಾಗಿರುತ್ತೆ. ಆದರೆ ಭಕ್ತಿ ಮಾರ್ಗ ಹಾಗಲ್ಲ, ಅತಿ ಸುಲಭವಾಗಿರುವಂಥದ್ದು ಮತ್ತು ಸುಖಪ್ರದ, ನಮಗೆ ಸುಖನೂ ಕೊಡುತ್ತದು. ಈಗ ಭಗವಂತನ ಸೇವೆ, ಅವನ ನಾಮಸ್ಮರಣೆ ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಿಗೂ ಕೂಡ ಸುಖ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ವೇದ ಪುರಾಣಗಳು ಹೇಳ್ತಾ ಇದೆ. ಜ್ಞಾನ ಮಾರ್ಗ ಅನ್ನೋದು ಸುಲಭ ಅಲ್ಲ, ಅದರ ಸಾಧನೆಯಲ್ಲಿ ಬೇಕಾದಷ್ಟು ವಿಘ್ನಗಳು ಎದುರಾಗುತ್ತೆ. ಜ್ಞಾನ ಮಾರ್ಗ ಸಾಧನೆ ತುಂಬ ಕಠಿಣವಾಗಿರುವಂಥದ್ದು. ಅದರಲ್ಲಿ ಮನಸ್ಸಿಗೆ ಆಲಂಬನ ಸಿಗೋದಿಲ್ಲ, ಅಂದರೆ ಮನಸ್ಸಿಗೆ ಏನೋ ಒಂದು ಆನಂದ, ಸಂತೋಷ ಇದನ್ನೆಲ್ಲ ಸಿಗೋದಿಲ್ಲ. ಬಹಳ ಕಷ್ಟಪಟ್ಟು ಯಾರಾದರೂ ಅದನ್ನು ಪಡೆದ್ರೂ ಕೂಡ ಅವನು ಭಕ್ತರಹಿತನಾದ್ರಿಂದ ನನಗವನು ಪ್ರೀತಿ ಪಾತ್ರನಲ್ಲ. ಅಂದರೆ ನೋಡಿ, ಅಲ್ಲಿ ಭಕ್ತಿರಹಿತನಾದ್ರಿಂದ, ಅವನು ಭಕ್ತಿರಹಿತನಾದ್ರಿಂದ ನನಗೆ ಪ್ರಿಯನಲ್ಲ. ಅಂದರೆ ಏನು, ಇಲ್ಲಿ ಭಕ್ತಿ ಮಾರ್ಗ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾನೆ. ಜ್ಞಾನಿ ಕೂಡ ತುಂಬ ಕಷ್ಟಪಟ್ಟು ಅದನ್ನು ಮಾಡಬೇಕಾಗುತ್ತೆ. ಜ್ಞಾನ ಮಾರ್ಗದಲ್ಲಿ ಮಾಡಿದ್ರು ಅವನಲ್ಲಿ ಭಕ್ತಿ ಅಂದರೆ ನನ್ನಲ್ಲಿ ಅವನಿಗೆ ಪ್ರೀತಿ ಆ ಭಾವನೆಗಳೇ ಇರೋದಿಲ್ವಲ್ಲ, ಅದಕ್ಕೋಸ್ಕರ ನನಗೆ ಅವನು ಪ್ರೀತಿ ಪಾತ್ರನಲ್ಲ. ಭಕ್ತಿ ಸ್ವತಂತ್ರ ಸಾಧನೆ, ಎಲ್ಲ ಸುಖಗಳ ಗಣಿಯದು. ಆದರೆ ಸತ್ಸಂಗ ಇಲ್ಲದೆ ಪ್ರಾಣಿಗಳದನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಸಂಗ ಸಿಕ್ಕಿದ್ರೆ ಮಾತ್ರ ಒಬ್ಬ ಜೀವಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಪುಣ್ಯ ಪುಂಜ ಇಲ್ಲದೆ, ಅಂದರೆ ಏನು, ಪುಣ್ಯಗಳನ್ನು ಮಾಡಿ 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 ಅದರ ಒಂದು ಸಂಚಯ, ಅದರ ಒಂದು ರಾಶಿ ಇಲ್ಲದೆ ಇದ್ದರೆ ಸಜ್ಜನರ ಸಂಘ ಅನ್ನೋದು ಸಿಗೋದಿಲ್ಲ. ಸಜ್ಜನರ ಸಂಘ ಸಿಗಬೇಕು ಅಂತಂದರೆ ನಾವು ಪುಣ್ಯಗಳನ್ನು ಮಾಡಿರಬೇಕು, ಆಗಲೇ ನಮಗೆ ಸಿಗೋದು. ಸತ್ಸಂಗ ಅನ್ನೋದೇ ಜನ್ಮ ಮರಣ ಚಕ್ರದಿಂದ ಪ್ರಾಣಿಕೋಟಿಗಳನ್ನು ಮುಕ್ತಿಗೊಳಿಸುವಂಥದ್ದು. ಈಗ ಸತ್ಸಂಗ ಯಾಕೆ ಬೇಕು ಅಂತಂದರೆ, ಈ ಜನ್ಮ ಮೃತ್ಯು ಅನ್ನುವಂಥ ಚಕ್ರದಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನಾವು ಸತ್ಸಂಗವನ್ನು ಕೇಳಬೇಕು. ಮನೋವಾಕ್ ಕರ್ಮಗಳಿಂದ, ಅಂದರೆ ತ್ರಿಕರಣ ಶುದ್ಧಿ, 3 ಕರಣಗಳು, ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವ, ಅಂದರೆ ಈ 3 ಕರಣಗಳಿಂದ ಶುದ್ಧಿಯಾಗಿರಬೇಕು. ಆ ರೀತಿಯ ಕರಣಗಳಿಂದ ಬ್ರಾಹ್ಮಣರನ್ನು ಪೂಜಿಸುವಂಥದ್ದಿದೆಯಲ್ಲ, ಅಂದರೆ ಬ್ರಾಹ್ಮಣರು ಅಂತಂದರೆ ಜಾತಿಯಿಂದ ಬ್ರಾಹ್ಮಣರಾಗಿರ್ತಾರಲ್ಲ ಅವರಲ್ಲ, ಯಾರು ಬ್ರಹ್ಮನನ್ನು ಅರಿತಿರ್ತಾರೋ ಅಂಥವರನ್ನು ಬ್ರಾಹ್ಮಣರು ಅಂತ ಕರೆಯೋದು. ಅಂಥವರನ್ನು ಪೂಜಿಸೋದಕ್ಕೆ ಸಮಾನವಾಗಿರುವಂಥ ಪುಣ್ಯ ಕಾರ್ಯ ಬೇರೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಗತ್ತಲ್ಲಿ. ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ, ಬ್ರಾಹ್ಮಣರನ್ನು ನಾವು ಪೂಜಿಸಬೇಕು ಅಂತ. ಕಪಟವನ್ನು ಬಿಟ್ಟು ದ್ವಿಜರ ಸೇವೆ, ಅಂದರೆ ಬ್ರಾಹ್ಮಣರ ಸೇವೆ ಮಾಡುವಂಥವರಿಗೆ ಮುನಿಗಳು, ದೇವತೆಗಳು ಇವರು ಕೂಡ ಪ್ರಸನ್ನರಾಗಿರ್ತಾರೆ. ಯಾರು ಬ್ರಾಹ್ಮಣರನ್ನು ಮನಸ್ಸಿನಿಂದ ಪೂಜಿಸ್ತಾರೋ, 3 ಕರಣಗಳು ಶುದ್ಧವಾಗಿರಬೇಕು, ಆ ರೀತಿ ಯಾರು ಪೂಜಿಸ್ತಾರೋ ಅವರು ಅಂತಂದರೆ ಮುನಿಗಳು ಮತ್ತು ದೇವತೆಗಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಮ ಹೇಳ್ತಾ ಇದ್ದಾನೆ. ಈಗ ಇದನ್ನೆಲ್ಲ ನಮ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಏನೇನು ನಾವು ಚೇಂಜ್ ಮಾಡ್ಕೋಬೇಕೋ ನೋಡಬೇಕು. ಮನುಷ್ಯ ಶರೀರ ಎಷ್ಟು ಅಮೂಲ್ಯವಾಗಿರುವಂಥದ್ದು, ಅದರಲ್ಲಿ ನಾವು ಏನು ಮಾಡಬೇಕೋ ಅದನ್ನು ಮಾಡದೆ ಬೇರೆ ಯಾವ್ಯಾವುದಕ್ಕೋ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಆದಷ್ಟು ಸಮಯವನ್ನು ನಾವು ನಮ್ಮ ವಿವೇಕವನ್ನು ಜಾಗೃತಗೊಳಿಸ್ಕೊಂಡು ಈ ಮನುಷ್ಯ ಶರೀರದ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಉಪಯೋಗ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಭಗವಂತ ಏನು ಹೇಳ್ತಾನೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.